ಬಡವರ ವಿರುದ್ಧ ಯಾರು ಇವತ್ತು ಧ್ವನಿ ತೆಗೆದಿದ್ದಾರೆ ಅವರ ಧ್ವನಿ ಸಂಪೂರ್ಣವಾಗಿ ಮಟ್ಟ ಹಾಕಿ ಇವತ್ತು ಬಡವರ ಪರವಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲಿಸಬೇಕು ಅಂತಲೇ ನಾವು ನಿಮ್ಮನ್ನು ಕೇಳೋದಕ್ಕೆ ಬಂದಿದ್ದೀವಿ. ಹೆಂಗೆ ಬೆಂಬಲಿಸಬೇಕು? ಉಮೇಶ್ ಮೇಟಿ ಒಬ್ಬ ಅತ್ಯಂತ ಚಾರಿತ್ರ್ಯವಂತ ಯುವಕ. ಮೇಟಿಯವರ ಸುಪುತ್ರ ಗ್ರಾಮಾಂತರ ಭಾಗದಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡ್ಯಾರ. ಉಮೇಶ್ ಮೇಟಿಗೆ ನೀವು ವೋಟ್ ಹಾಕಿದ್ರಿ ಅಂದ್ರೆ ಉಮೇಶ್ ಮೇಟಿ MLA ಅಷ್ಟ ಆಗೋದಿಲ್ಲ. ಉಮೇಶ್ ಮೇಟಿಗೆ ನೀವು ವೋಟ್ ಹಾಕೋದು ಸಿದ್ದರಾಮಯ್ಯನವರ ಕೈ ಬಲಪಡಿಸೋದಕ್ಕೆ ವೋಟ್ ಹಾಕ್ದಂಗೆ. ಸಿದ್ದರಾಮಯ್ಯನವರು ಬಡವರಿಗಾಗಿ. ಉಪಸ್ಥಿತ ಎಲ್ಲ ಬೇವಿನಮಟ್ಟಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ, ತಾಯಂದ್ರೆ, ಆತ್ಮೀಯರೇ ಹಾಗೂ ಪತ್ರಕರ್ತರೆ, ಬಹಳ ಆಕಸ್ಮಿಕವಾಗಿ ಈ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೀವಿ. ಒಂದು ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ಹಿಂದೆ ಮೇಟಿಯವ್ರು ಗೆಲ್ಲಿಸ್ಬೇಕಾದ್ರೆ ಅತಿ ಹೆಚ್ಚಿನ ಸಹಾಯ ಮಾಡಿರ್ತಕ್ಕಂಥ ಭಾಗ ಯಾವುದಾದ್ರೂ ಇದ್ರೆ ಇದು ಬೇವಿನಮಟ್ಟಿ, ವಲ್ಲಾಪುರ, ಸಿಗ್ಗೇರಿ ಮತ್ತು ಸಿಗ್ಗೇರಿ ಆರ್ಸಿ. ಈ ಎಲ್ಲ ಜನ ನೀವು ಅತಿ ಹೆಚ್ಚಿನ ಮತ ಕೊಟ್ಟು ಬೇಟಿಯವ್ರನ್ನ 5 ವರ್ಷಕ್ಕೆ ಆರಿಸಿ ಕಳಿಸಿದ್ದೀರಿ. ಆದರೆ ಆಕಸ್ಮಿಕವಾಗಿ ಅವರ ಅಕಾಲಿಕ ನಿಧನದಿಂದ ಇವತ್ತು ನಾವು ಅವರನ್ನ ಕಳ್ಕೊಂಡಿದ್ದೀವಿ. ಆದರೆ ಅವ್ರ ಸ್ಥಾನ ತುಂಬತಕ್ಕಂಥ ಈ ಸಂದರ್ಭದಲ್ಲಿ ಬಹಳ ವಿಚಾರ ಮಾಡಿ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಮತದ ಸತ್ಪಾತ್ರ ದಾನ ಮಾಡಬೇಕಾಗ್ತದೆ. ಯಾಕಂದ್ರೆ ಮೋದಿಯವರು 2014ರಲ್ಲಿ ನಾವು ಗೆದ್ದು ಬಂದ್ರೆ ಪ್ರತಿಯೊಬ್ಬರ ಕಿಸೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಂದ್ರು. ನಿಮ್ಗೆ ಯಾರಿಗಾರ 15 ರೂಪಾಯಿ ಬಂದದೇನಮ್ಮ ನೀವು ಹೇಳ್ರಿ ನೋಡೋಣ. ಇವತ್ತು ಏನಾರೆ ಬಂದಿದ್ರೆ ಅದು ಸಿದ್ದರಾಮಯ್ಯನವರ ಪಂಚ್ ಗ್ಯಾರಂಟಿ ನಿಮಗೆ ಬಂದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಪಂಚ್ ಗ್ಯಾರಂಟಿ ಬರದೇ ಹೋಗಿದ್ರೆ ಇವತ್ತು ಈ ದೇಶದೊಳಗೆ ಅನೇಕರು ಹೇಳಿದ್ದಾರೆ, ಒಂದು ಸರ್ವೆ ಮಾಡಿದ್ದಾರೆ ಬಿಜೆಪಿ ಅವರೇ, ಇಡೀ ದೇಶದ ಅಕಾಲಿಕವಾಗಿ ಅವ್ರು 2019ಕ್ಕೆ ನಮ್ಮ ಸರ್ಕಾರ ಪತನ ಆದ್ಮೇಲೆ ದತ್ತಕ್ ಮಕ್ಕಳನ್ನ ತಗೊಂಡು ಸರ್ಕಾರ ಮಾಡಿದ್ರು. ನಾವು 10 kg ಕೊಟ್ಟಿದ್ದು 5 kg ಇಳಿಸಿದ್ರು. ಆ 5 kg ಕೂಡ ಬಡವರ ವಿರುದ್ಧ ಯಾರು ಇವತ್ತು ಧ್ವನಿ ತೆಗೆದಿದ್ದಾರೆ ಅವರ ಧ್ವನಿ ಸಂಪೂರ್ಣವಾಗಿ ಮಟ್ಟ ಹಾಕಿ ಇವತ್ತು ಬಡವರ ಪರವಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲಿಸಬೇಕು ಅಂತಲೇ ನಾವು ನಿಮ್ಮನ್ನು ಕೇಳೋದಕ್ಕೆ ಬಂದಿದ್ದೀವಿ. ಹೆಂಗೆ ಬೆಂಬಲಿಸಬೇಕು? ಉಮೇಶ್ ಮೇಟಿ ಒಬ್ಬ ಅತ್ಯಂತ ಚಾರಿತ್ರ್ಯವಂತ ಯುವಕ. ಮೇಟಿಯವರ ಸುಪುತ್ರ ಗ್ರಾಮಾಂತರ ಭಾಗದಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡ್ಯಾರ. ಉಮೇಶ್ ಮೇಟಿಗೆ ನೀವು ವೋಟ್ ಹಾಕಿದ್ರಿ ಅಂದ್ರೆ ಉಮೇಶ್ ಮೇಟಿ MLA ಅಷ್ಟ ಆಗೋದಿಲ್ಲ. ಉಮೇಶ್ ಮೇಟಿಗೆ ನೀವು ವೋಟ್ ಹಾಕೋದು ಸಿದ್ದರಾಮಯ್ಯನವರ ಕೈ ಬಲಪಡಿಸೋದಕ್ಕೆ ವೋಟ್ ಹಾಕ್ದಂಗೆ. ಸಿದ್ದರಾಮಯ್ಯನವರು ಬಡವರಿಗಾಗಿ